ವೇಟಿಂಗ್ ಟೈಮ್ ಆಡ್ ಆಗಿದೆಯಲ್ಲ ಅಂತ ಟ್ರಿಪ್ ಎಂಡ್ ಆದಾಗೆಲ್ವಾ ಇಲ್ಲಿ ಗೊತ್ತಾಗೋದು? ಒಂದೊಂದು ನಿಮಿಷ ಮೇಡಮ್, ಈಗಲೇ ಟ್ರಿಪ್ ಎಂಡ್ ಮಾಡ್ತೀನಿ. ಒಂದ್ ನಿಮಿಷ, ಅನ್ಲೋಡಿಂಗ್ ಎಲ್ಲ ಆಗಿದೆಯಾ? ಹಾಂ ಆಗಿದೆ ಮೇಡಮ್. ಅನ್ಲೋಡಿಂಗ್ ಎಲ್ಲ ಆಗಿದ್ರೆ ಟ್ರಿಪ್ ಎಂಡ್ ಮಾಡಿ. ಮೇಡಮ್ ಅವಾಗಿಂದ ಪೋರ್ಟ್ರ್ ಸಪೋರ್ಟ್ಗೆ ನಾವು ಕರೆ ಮಾಡ್ತಾನೆ ಇದ್ದೀನಿ, ಬಟ್ ಅದು ಕಾಲ್ ಆದ್ಮೇಲೆನೆ ಗೊತ್ತಾಗೋದು ಆಡ್ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಲೈವ್ ಅಲ್ಲಿ ಇದ್ದಾಗ ಏನು ಆಡ್ ಆಗಲ್ಲ. ಅದೇ ಮೇಡಮ್, ಇವಾಗ ಟೋಟಲ್ಲು 1390 ತೋರಿಸ್ತಾ ಇದೆ ಟ್ರಿಪ್ ಅಮೌಂಟ್. ವೇಟಿಂಗ್ ಅಮೌಂಟ್ 63 ರುಪೀಸ್ ಆ್ಯಡ್ ಆಗಿದೆ ಅಷ್ಟೇ. 70 ಮಿನಿಟ್ಸು ಇನ್ನೇ ಆ್ಯಡ್ ಆಗಿಲ್ಲ ಅದು. ಆಯ್ತು, ಕ್ಷಮಿಸಿ. ಕನ್ಸರ್ನ್ ಒಂದು ಅರ್ಥ ಆಗಿದೆ. ಚೆಕ್ ಮಾಡಿ ಸಹಾಯ ಮಾಡಿ ಕೊಡ್ತೇವೆ. ಸೊ ವೇಟಿಂಗ್ ಟೈಮ್ ಆಡ್ ಆಗಿಲ್ಲ ಅಂತಿದ್ದೀರಾ, ಲೈನ್ ಅಲ್ಲಿ ಇರಿ, ಚೆಕ್ ಮಾಡಿ ಸಹಾಯ ಮಾಡಿ ಕೊಡ್ತೇವೆ. ಒಂದ್ ನಿಮಿಷ. ಪ್ಲಸ್ ಟೋಲ್ ಚಾರ್ಜಸ್. ನಾನು ಚೆಕ್ ಮಾಡಿರೋ ಹಾಗೆ ಸಿಸ್ಟಮ್ ಅಲ್ಲಿ ವೇಟಿಂಗ್ ಟೈಮ್ ಒಂದು ಆಗುತ್ತೆ. ನೀವೇನ್ ಸ್ವಾಪ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಸ್ಟ್ರಿನಲ್ಲಿ ಏನಿದೆಯೋ 1390 ರೂಪಾಯಿನ ನೀವೇನ್ ಸ್ವಾಪ್ ಮಾಡ್ತೀರಾ ಪಿಕಪ್ ಹತ್ರ ಹೋಗ್ಬಿಟ್ಟು ಸ್ಟಾರ್ಟ್ ಟ್ರಿಪ್ ಅಂತ ಸ್ವಾಪ್ ಮಾಡ್ಬೇಕು. ಆಗ ವೇಟಿಂಗ್ ಟೈಮ್ ಒಂದು ಆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕಂಟಿನ್ಯೂ ಟ್ರಿಪ್ ಅಂತ ಸ್ಟಾಪ್ ಮಾಡಬೇಕು. ಮೇಡಮ್ ಇಲ್ಲಿ ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಾರ್ಕಿಂಗು ಬೇರೆ ಐತೆ. ನಾವು ಅಲ್ಲೇ ಅವೈವ್ ಅಂತ ಕೊಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ರಾಂಗ್ ಲೊಕೇಶನ್ ಅಂತ ಇದು ತೋರಿಸ್ತಾ ಇತ್ತು. ನಾವು ಟಿಕೆಟು ಡ್ರೈಸ್ ಮಾಡಿದ್ದೀನಿ. ಮೊದಲೇ ನಮಗೆ 2 ಟೈಮು ಪೋರ್ಟ್ರ್ನಲ್ಲಿ ಮೋಸ ಆಗಿದೆ ಇದೇ ಥರ. ಅದಕ್ಕೋಸ್ಕರ ನಾವು ಇವಾಗ ಎಲ್ಲ ಪ್ರೋಸೆಸ್ ಎಲ್ಲ ಫಾಲೋ ಅಪ್ ಮಾಡಿದ್ದೀವಿ ನಾವು. ಸೊ ದಯವಿಟ್ಟು ಅದು ಏನೈತೆ ಅಪ್ಡೇಟು ಸ್ವಲ್ಪ ಮಾಡಿಸ್ಕೊಡಿ ಮೇಡಮ್. ಚೆಕ್ ಮಾಡ್ಕೊಳ್ಳಿ ಸಿಸ್ಟಮಲ್ಲಿ. ಎಕ್ಸಾಕ್ಟು 1.5 ಅವರ್ ಹಿಂದೆನೇ ನಾವು ಫೋನ್ ಮಾಡಿ ಈ ಥರ ಸಿಕ್ವೇಷನ್ನು ಫೇಸ್ ಮಾಡಿದ್ದೀನಿ. ಸೊ ಇವಾಗ ನಾವು ಏನು ಇಲ್ಲಿ ಟ್ರಿಪ್ ಅವೈವ್ ಕೊಡಬೇಕಾ ಇಲ್ಲ ಅಂತ ನಾನು ಅವಾಗಲೂ ಪರ್ಮಿಷನ್ ಕೇಳಿದ್ವಿ ನಾವು ನಿಮ್ಮ ಪೋರ್ಟ್ರ್ ಟೀಮ್ ಅವ್ರಿಗೆ. ಅವ್ರು ಏನು ಹೇಳಿದ್ರು, ಇಲ್ಲ ಸರ್ ನೀವು ಎಕ್ಸಾಕ್ಟು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಅವೈವ್ ಅಂತ ಕೊಡಿ. ಇಲ್ಲಿ ಏನು ನೀವು ವೇಟಿಂಗ್ ಮಾಡ್ತಾ ಇದ್ದೀರಾ ಅದು ನಾವು ಸಪ್ರೇಟಾಗಿ ಅದು ಟ್ರಿಪ್ ಎಂಡ್ ಆಯ್ತು ಆಮೇಲೆ ಅದು ಕ್ಯಾಲ್ಕುಲೇಟ್ ಆಗಿಲ್ಲ ಅಂತ ಹೇಳಿದ್ರು, ಅದನ್ನು ನಾವು ಆ್ಯಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದು. ಟಿಕೆಟ್ ಹೋಗ್ಬಿಟ್ಟು ಫಸ್ಟ್ ಚೆಕ್ ಮಾಡಿ ಮೇಡಮ್. ಕಂಟಿನ್ಯೂ ಟ್ರಿಪ್ ಅಂತ ಸ್ಟಾರ್ಟ್ ಮಾಡಬೇಕು. ಆಗ 2 ಮಿನಿಟ್ಸ್ ಅಲ್ಲಿ ಟೋಟಲ್ ವೇಟಿಂಗ್ ಟೈಮ್ ಒಂದು ಡ್ರಾಪ್ ಪಿಕಪ್ ಇಂದು ಆಡ್ ಆಗುತ್ತೆ. ಮತ್ತೆ ನೀವು ಡ್ರಾಪ್ ಹತ್ರ ಹೋದ್ಮೇಲೆ 60 ಡ್ರಾಪ್ ಅಂತ ಸ್ಟಾಪ್ ಮಾಡಬೇಕು. ಆಗ ಮತ್ತೆ ವೇಟಿಂಗ್ ಟೈಮ್ ಒಂದು ಆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಂಡ್ ಟ್ರಿಪ್ ಅಂತ ಸ್ಟಾಪ್ ಮಾಡಬೇಕು. ಆಗ 2 ಮಿನಿಟ್ಸ್ ಅಲ್ಲಿ ಟೋಟಲ್ ವೇಟಿಂಗ್ ಟೈಮ್ ಒಂದು ಡ್ರಾಪ್ ಇಂದು ಆಡ್ ಆಗಿದೆ. ಕರೆಕ್ಟ್ ಆಗಿದೆ. ಇಂಡಸ್ಟ್ರಿನಲ್ಲಿ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಸರ್ ವೇಟಿಂಗ್ ಟೈಮ್. ಮೇಡಮ್ ನಿಮಗೆ ಹಲೋ ಒಂದು ನಿಮಿಷ ಕೇಳ್ತೀರಾ? ಹಲೋ ಹೇಳಿ ಸರ್. ಮೇಡಮ್, ಮೊದಲು ಇದು ಡ್ರಾಪ್ ಪಾಯಿಂಟ್ ಮಾಡೋಕ್ಕೆ ಮುಂಚೆನೇ ಎಕ್ಸಾಕ್ಟ್ 1 ಕಿಲೋಮೀಟ್ರ್ ಹಿಂದೆನೇ ಕಸ್ಟಮರ್ ಏನು ಹೇಳಿದ್ರು, ಪಾರ್ಕಿಂಗ್ ಅಲ್ಲಿ ಆಗಿಬಿಡಿ, ಅಲ್ಲಿ ನಾವು ಟೋಟಲು 1.5 ಅವರ್ ಅಲ್ಲಿ ವೇಟ್ ಮಾಡಿದ್ದೀವಿ ನಾವು. ನಾನು ಚೆಕ್ ಮಾಡಿರೋ ಹಾಗೆ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿದೆ. ಇಂಡಸ್ಟ್ರಿನಲ್ಲಿ ಏನಿದೆ ಅದನ್ನ ಕಲೆಕ್ಟ್ ಮಾಡಿ. ನೀವು ಅದೇ ರೋಬೋಟ್ ಥರನೇ ನೀವು ಮಾತಾಡ್ತಾ ಇದ್ದೀರಾ ಮೇಡಮ್. ನಿಮಗೆ ಸ್ವಲ್ಪ ಸೆನ್ಸ್ ಐತೆ ಇಲ್ಲ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಫಸ್ಟು ಕೇಸ್ ಏನೈತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಆಮೇಲೆ ಉತ್ತರ ಕೊಡಿ. ನಿಮ್ಮ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಎಕ್ಸಾಕ್ಟು ಈ ಥರ ಆಗತ್ತೆ ಅಂತ ನಾನು ಸಿಕ್ವೇಷನ್ನು ಮೊದಲೇ ನಾವು ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರು ಏನು ಹೇಳಿದ್ರು, ಸರ್ ಟ್ರಿಪ್ ಎಂಡ್ ಆಯ್ತು ಆಮೇಲೆ ನಮಗೆ ಫೋನ್ ಮಾಡಿ ಅಂತ ಹೇಳಿದವರು. ಇವಾಗ ಇಲ್ಲಿ ಟ್ರಿಪ್ಪು ಅಪ್ಡೇಟ್ ಅದು ವೇಟಿಂಗ್ ಟೈಮು ಅಪ್ಡೇಟ್ ಆಗಿಲ್ಲ. ಅದು ಏನೈತೆ ಅಪ್ಡೇಟ್ ಮಾಡಿಕೊಡಿ ಅಂತ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಬರೀ ಅದೇ ಹೇಳ್ತಾ ಇದ್ದೀರಾ. ಮೇಡಮ್ ಸಿಸ್ಟಮ್ದು ಚೆಕ್ ಮಾಡ್ತಾ ಇದ್ದೀರಾ ಓಕೆ, ಬಟ್ ನಾವು ಟಿಕೆಟ್ ಟ್ರೈಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿ ಮೇಡಮ್. ನಮಗಿರುವಂತ ಅಪ್ಡೇಟ್ ಇಷ್ಟ ಆಗಿರುತ್ತೆ. ನಿಮಗೆ ಮಾಹಿತಿ ಸಂಪೂರ್ಣ ಆಗಿಲ್ಲ ಅಂದ್ರೆ ಆಲ್ರೆಡಿ ಪ್ರೀವಿಯಸ್ ಕೇಸನ್ನು ಎಸ್ಕಲೇಷನ್ ಮಾಡಿದ್ದಾರೆ. ಆ ಕೇಸ್ ಯಾವುದೇ ತರದ ಕ್ಲೋಸ್ ಆಗಿಲ್ಲ. ಟೀಮ್ ಇಂದ ಕಾಲ್ ಬರುತ್ತೆ, ಟೀಮ್ ಜೊತೆ ಮಾತಾಡಿ. ಓಕೆನಾ? ಪ್ಲಸ್ ಇದು ಟೋಲ್ ಚಾರ್ಜಸ್ ಆ್ಯಡ್ ಆಗಿಲ್ಲ. ಓಕೆ, ಟೋಲ್ ಅಮೌಂಟ್ ಆ್ಯಡ್ ಆಗಿಲ್ಲ ಅಂತಿದ್ದೀರಾ. ದಯವಿಟ್ಟು ಕ್ಷಮಿಸಿ ಸರ್. ಟೋಲು ನಿಮ್ಗೆ ಖಂಡಿತ ಚೆಕ್ ಮಾಡಿ ಸಹಾಯ ಮಾಡಿ ಕೊಡ್ತೇವೆ. ಟೋಲು ನಿಮಗೆ ಅಕ್ಸೆಪ್ಟ್ ಇಂದ ಪಿಕಪ್ಪಿಗೆ ಹೋಗ್ಬೇಕಾದ್ರೆ ಬರುತ್ತೆ, ಪಿಕಪ್ ಇಂದ ಡ್ರಾಪಿಗೆ ಹೋಗ್ಬೇಕಾದ್ರೆ ಟೋಲ್ ಬರುತ್ತೆ. ಪ್ಲೀಸ್ ಕನ್ಫರ್ಮ್ ಮಾಡಿ. ಪಿಕಪ್ ಇಂದ ಡ್ರಾಪ್ ಪಾಯಿಂಟ್ ಅಲ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ಫರ್ಮ್ ಮಾಡಿದ್ದಕ್ಕಾಗಿ ಲೈನಲ್ಲಿರಿ. 1 ನಿಮಿಷ ಸರ್. ಎಷ್ಟು ರೂಪಾಯಿ ಸರ್ ಟೋಲ್ ಅಮೌಂಟು? 120 ರುಪೀಸ್ ಕಟ್ ಆಗಿದೆ ಮೇಡಮ್ ಟೋಲು ಫಾಸ್ಟ್ಯಾಗು. ರೆಸಿಪ್ಟ್ ಇದೆಯಾ? ಹಾಂ ಐತೆ ಮೇಡಮ್. ಅದೇ ಅದು ಅಕೌಂಟಲ್ಲಿ ಬಂದಿರೋದು ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಓಕೆ ಸರ್, ನಿಮಗೊಂದು ನಾರ್ಮಲ್ ವಾಟ್ಸಪ್ ನಂಬರ್ನ ಕಳಿಸ್ತೇನೆ. ಆ ವಾಟ್ಸಪ್ ನಂಬರಲ್ಲಿ ಅದರಲ್ಲಿ ಡೇಟು ಟೈಮಿಂಗು ಅಮೌಂಟ್ ಎಲ್ಲ ಕ್ಲಿಯರ್ ಆಗಿ ಕಾಣೋ ರೀತಿ
ಆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದ್ಬಿಟ್ಟು ಆ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ನಾನು ಈ ಕೇಸನ್ನ ಟೆಕ್ ಟೀಮ್ ಅವ್ರಿಗೆ ಇದ್ ಮಾಡ್ತೀನಿ. ಇದು 6 ಪಾರ್ಟ್ನರ್ಗೆ ಬಂದು ಟೋಲ್ ಅಮೌಂಟ್ ಆಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್, ನೀವು ಕೆಲಸ ಮಾಡಕ್ ಮುಂಚೆ ಇಷ್ಟು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಲ್ಲ. ಇಲ್ಲಿ ಇರಿ ಮೇಡಮ್, ಇಲ್ಲಿ ದುಡ್ಡು ಕಲೆಕ್ಟ್ ಮಾಡೋಕೆ ಟೈಮು ನಮ್ಮದು. ನೀವು ಪಾರ್ಟ್ನರ್ದು ಇಷ್ಟು ಟೈಮ್ ಎಲ್ಲ ವೇಸ್ಟ್ ಮಾಡ್ತೀವಲ್ವಾ, ಅದು ಏನಕ್ಕೆ ಅಂತ ನಾನು ಕೇಳೋದು. ಮೇಡಮ್, ನೀವು ಆ ಟೀಮ್ ಫೋನ್ ಮಾಡೋದು 24 hours ತಗೊಳ್ತಾರೆ ಮೇಡಮ್. ದಯವಿಟ್ಟು ಆನ್ ದ ಸ್ಪಾಟು ಸೊಲ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಕೊಡಿ ಮೇಡಮ್. ನಿಮ್ಮದು ಕಮಿಷನ್ನು ಆನ್ ಟೈಮ್ ತಗೊಳ್ತೀರಾ ನೀವು, ಬಟ್ ಪಾರ್ಟ್ನರ್ಗೆ ಬಿಫೋರ್ ಟೈಮ್ ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಅದರಲ್ಲಿ 100% ಚಾನ್ಸಸ್ ಇಲ್ಲ ಕೇಸ್ ಸಾಲ್ವ್ ಆಗೋಕ್ಕೆ. ಈ ಥರ ಸಿಚುವೇಶನಲ್ಲಿ ಹಾಕಿ ಇದು ಏನೈತೆ ನೀವೇ ನೋಡ್ಕೊಳ್ಳಿ ಅಂತ ನೀವು ಹೇಳ್ತೀವಲ್ವಾ ಮೇಡಮ್. ನಿಮ್ಮದು ಹೈಯರ್ ಟೀಮ್ಸ್ ಅವ್ರದ್ದು ನಂಬರ್ ಇದ್ರೆ ಹೇಳಿ ಮೇಡಮ್. ಮೊದಲು ನಿಮ್ಗೆ ನಾವು ಡ್ರೈವರ್ಸು ಪೋಟ್ರಿಗೆ ಡೈರೆಕ್ಟ್ ಫೋನ್ ಮಾಡೋಕ್ಕೆ ಆಪ್ಷನ್ ಇತ್ತು. ಇವಾಗ ನಿಮ್ಮಿಂದ ನಮಗೆ ಫೋನ್ ಬರೋದು. ಅಷ್ಟು ಟೈಮು ಇಲ್ಲಿ ಅದು ಅಮೌಂಟ್ ಯಾರು ಕೊಡ್ತಾರೆ ಮೇಡಮ್? ಆಮೇಲೆ ನಾವು ಪಾರ್ಟಿಗೆ ಫೋನ್ ಮಾಡಿದ್ರೆ ಇಲ್ಲ ಸರ್ ನೀವು ಅದು ಎಲ್ಲ ಮೊದಲು ಹೇಳ್ಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ನಿಮ್ಮ ಪೋಟ್ರು ಅವ್ರಿಗೆ ಹೇಳಿದ್ರೆ ಸರ್ ಅದು ಪೇಮೆಂಟ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ಡ್ರೈವರ್ದು ಅಂತ ಹೇಳ್ಬಿಡ್ತಾರೆ. ನಾಳೆ ದಿವಸ ನಾವು ಯಾರ ಹತ್ರ ಹೋಗಿ ಅದು ಎಕ್ಸ್ಟ್ರಾ ಅಮೌಂಟ್ ಕೇಳಬೇಕಾ ಮೇಡಮ್? ಟೀಮಿಂದ ಕಾಲ್ ಬರುತ್ತೆ, ಟೀಮ್ ಜೊತೆ ಮಾತಾಡಿ. ಬರೀ ಒಂದೇ ಡೈಲಾಗ್ ಹೊಡಿತೀವ ಮೇಡಮ್ ನೀವು. ಸರಿ, ನಿಮ್ಮದು ವಾಟ್ಸಪ್ ನಂಬರ್ ಹೇಳಿ. ನಾರ್ಮಲ್ SMS ಕಳಿಸಿದೀವಿ. ಆ ನಾರ್ಮಲ್ SMS ಅಲ್ಲಿ ವಾಟ್ಸಪ್ ನಂಬರ್ ಇದೆ, ಆ ನಂಬರ್ಗೆ ಕಳಿಸ್ತೀವಿ ಸರ್. ಓಕೆನಾ? ಏನು ಓಕೆ ಮೇಡಮ್, ನಿಮ್ಮ ಸರ್ವಿಸೇ ನಮಗೆ ಇಷ್ಟ ಆಗಲಿಲ್ಲ. ಬರೀ ಅದು ಸಿಸ್ಟಮ್ ನೋಡೇನೆ ನೀವು ಮಾತಾಡೋದು. ಡ್ರೈವರ್ಗೆ ಆನ್ ದ ಸ್ಪಾಟಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ಮೇಡಮ್. ಇಲ್ಲಿ ಆಲ್ರೆಡಿ ನಾವು ನಿಮಗೆ ಇಲ್ಲಿ 8 ನಿಮಿಷ ಮಾತಾಡಿದ್ದೀವಿ. ನಾವು ಇಲ್ಲಿವರೆಗೂ ನಮ್ಮದು ಸೊಲ್ಯೂಷನ್ನೇ ಆಗಲಿಲ್ಲ. ಸಂಪೂರ್ಣ ಆಗಿದೆ, ಅವ್ರಿಗೆ ಅಗ್ರಿ ಆಗಿಲ್ಲ, ಕೇಸನ್ನು ಎಸ್ಕಲೇಷನ್ ಮಾಡಿದ್ದೀವಿ. ಆ ಕಾರಣದಿಂದ ಏಜೆಂಟ್ ಕಡೆಯಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದು ಯಾವಾಗ ಬರುತ್ತೆ ಮೇಡಮ್ ಕಾಲು? ಆಗಿದೆ, ಬಟ್ ಅವ್ರ ಕಡೆಯಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡಿಲ್ಲ. ಬಟ್ ನಮ್ಮ ಕಡೆಯಿಂದ ಕೇಸು ಕೂಡ ಎಸ್ಕಲೇಷನ್ ಮಾಡಿದ್ದೀವಿ, ಯಾಕಂದ್ರೆ ಅವ್ರ ಇಶ್ಯೂ ಸಾಲ್ವ್ ಆಗಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವ್ರ ಕಡೆಯಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಏಜೆಂಟ್ ಕಡೆಯಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಮೇಡಮ್, ನಿಮ್ಮ ಸಪೋರ್ಟ್ ಅವರು ಯಾವಾಗ ಫೋನ್ ಮಾಡ್ತಾವೆ ಮೇಡಮ್ ನಮಗೆ? ಆಸ್ ಸೂನ್ ಆಸ್ ಪಾಸಿಬಲ್ ಸರ್. 24 hours ಅಂತ ಇದೆ. 24 hours ಅಲ್ಲಿ 24 hours ನಾವು ಇಲ್ಲಿ ಕಾಯ್ಬೇಕಾ ಮೇಡಮ್? ಇಲ್ಲಿ ಡ್ರಾಪ್ ಪಾಯಿಂಟ್ ಹತ್ರ 24 hours ವೇಟಿಂಗ್ ಟೈಮ್ ಯಾವಾಗ ಕೊಡ್ತಾರೆ ಮೇಡಮ್? ಪೆಂಡ್ ಆಗಿದೆ ಸರ್. ಪೆಂಡ್ ಆದ್ಮೇಲೆ ವೇಟಿಂಗ್ ಟೈಮ್ ಬರಲ್ಲ, ಟೀಮಿಂದ ಕಾಲ್ ಬರುತ್ತೆ. ಅದೇ ಟ್ರಿಪ್ ಎಂಡ್ ಐತೆ, ಆಮೇಲೆ ನೀವು ಡ್ರೈವರ್ದು ಎಷ್ಟು ಸಮಯ ಬೇಕೋ ಅಷ್ಟು ವೇಸ್ಟ್ ಮಾಡ್ಬೋದು ಮೇಡಮ್. ಶಂಸಿ ಟೀಮಿಂದ ಕಾಲ್ ಬರುತ್ತೆ, ಟೀಮ್ ಜೊತೆ ಮಾತಾಡಿ. ಇಲ್ಲ ಮೇಡಮ್, ಸ್ವಲ್ಪ ಡ್ರೈವರ್ದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಕಷ್ಟಪಟ್ಟು ನಾವು ದುಡಿಯೋದು ಮೇಡಮ್ ನಾವು. ಅದರಲ್ಲಿ ನಿಮ್ಮದು ಕಮಿಷನ್ ಏನೈತೆ ಅದು ನೀವು ಎಕ್ಸಾಕ್ಟ್ಲಿ ಅದು ಕಟ್ ಮಾಡ್ಕೊಳ್ತೀವ ಆನ್ ಟೈಮ್. ಬಟ್ ಡ್ರೈವರ್ದು ಸಿಚುವೇಶನ್ನು ಆಫ್ಟರ್ ಟೈಮ್ ಇಲ್ಲ ಮೇಡಮ್ ನೀವು ಕೊಡೋದು ಸರ್ವಿಸು. ಇಲ್ಲಿ ಟೋಲ್ ಚಾರ್ಜಸ್ಸು ಆ್ಯಡ್ ಆಗಲ್ಲ. ನಾವು ಏನು ನಿಮ್ಮ ಹತ್ರ ಎಕ್ಸ್ಟ್ರಾ ಏನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ನಾವು. ನಮ್ಮದು ಇಲ್ಲಿ ಟೋಲ್ ಅಮೌಂಟ್ ಆ್ಯಡ್ ಆಗಲಿಲ್ಲ, ಪ್ಲಸ್ ವೇಟಿಂಗ್ ಟೈಮು ಆ್ಯಡ್ ಆಗಲಿಲ್ಲ. ಅದೇ ನಾವು ಪ್ರಾಬ್ಲಮ್ಗೆ ನಿಮಗೆ ಫೋನ್ ಮಾಡಿದ್ದು. ನಿಮ್ಮ ಸಪೋರ್ಟ್ ಟೀಮ್ ನಮಗೆ ಯಾವಾಗ ಫೋನ್ ಮಾಡ್ತಾರೆ ಮೇಡಮ್? ನಮ್ಮ ಪ್ರಾಬ್ಲಮ್ ಯಾವಾಗ ಮೇಡಮ್ ಸಾಲ್ವ್ ಆಗೋದು? ಕೊಡಿ ಮೇಡಮ್ ಉತ್ತರ. ಸಾರಿ ಸರ್, ನಮ್ಮ ಕಡೆಯಿಂದ ಏಜೆಂಟ್ ಕಡೆಯಿಂದ ಮಾಹಿತಿ ಬಂದು ಸಂಪೂರ್ಣ ಆಗಿದೆ, ಬಟ್ ಅವ್ರು ಅಗ್ರಿ ಆಗಿಲ್ಲ. ಸೊ ಏಜೆಂಟ್ ಕಡೆಯಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಹ್ಯಾವ್ ಎ ನೈಸ್ ಡೇ. ಇಲ್ಲ ಮೇಡಮ್, ನೀವು ಪ್ರಾಬ್ಲಮ್ಮೇ ಸಾಲ್ವ್ ಮಾಡಿಲ್ಲ, ನೀವು ಹೇಗೆ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀವಾ ಮೇಡಮ್? तो देख लिए पोर्टर में काम कर रहे तो कैसा है ನೋಡ್ತಾ ಇದ್ದೀವ ಸರ್. ಪೋರ್ಟ್ರಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಡ್ರೈವರ್ ಜೊತೆ. ನಾವು ಏನು ಇವ್ರ ಹತ್ರ ಏನು ಎಕ್ಸ್ಟ್ರಾ ಏನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ಟೋಲ್ ಚಾರ್ಜಸ್ ಆ್ಯಡ್ ಆಗಲಿಲ್ಲ, ಪ್ಲಸ್ ನಾವು ಇಲ್ಲಿ ಏನು ವೇಟ್ ಮಾಡಿದ್ದೀನಿ ಅದು ವೇಟಿಂಗ್ ಸ್ಲಿಪ್ಪು ಎಲ್ಲ ಐತೆ ನಮ್ಮ ಹತ್ರ. ಟೋಲಲ್ಲಿ ಪೇ ಮಾಡಿರೋದು, ಸಾರಿ ಪಾರ್ಕಿಂಗಲ್ಲಿ ಪೇ ಮಾಡಿರೋದು. ಬಟ್ ಅದು ಡ್ರಾಪ್ ಪಾಯಿಂಟಿಂದ ನೋಡ್ತಾ ಇರ್ಬೋದು, ಇದು ಎಕ್ಸಾಕ್ಟ್ ಟರ್ಮಿನಲ್ 1ಗೆ ಹೋಗೋದು ರೋಡು. ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ ಏನು ಅದು ಡ್ರಾಪ್, ಸಾರಿ ಇಲ್ಲಿಂದ ಎಕ್ಸಾಕ್ಟ್ 1.5 ಕಿಲೋಮೀಟ್ರ್ ಪಿಕಪ್ ಪಾಯಿಂಟ್ ಐತೆ. ಅಲ್ಲಿ ನೀವು ಏನೊಂದು ಅರೈವ್ ಅಂತ ಕೊಟ್ಟರೆ ಅದನ್ನು ಕ್ಯಾಲ್ಕುಲೇಟ್ ಆಗಲ್ಲ. ಏನೈತೆ ಎಕ್ಸಾಕ್ಟ್ ಡ್ರಾಪ್ ಪಾಯಿಂಟ್ ಹತ್ರನೇ ಹೋಗಿ ಅಂತ ಹೇಳ್ತಾರೆ. ಕಸ್ಟಮರ್ಗೆ ಮಾತಾಡಿದ್ರೆ ಇಲ್ಲ ಸರ್ ಅದು ಡ್ರಾಪ್ ಪಾಯಿಂಟ್ ಕರೆಕ್ಟ್ ಐತೆ, ಅಲ್ಲಿಂದ ನೀವು ವೇಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ಗೆ ನಾವು ಪೋರ್ಟರ್ ಸಪೋರ್ಟ್ ಅವ್ರಿಗೆ ಕಾಲ್ ಮಾಡಿದ್ರೆ ಮೊದಲು ಏನು ಹೇಳ್ತಾರೆ, ಸರ್ ನೀವು ಟ್ರಿಪ್ನ ಲೈಫಲ್ಲಿ ಐತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಿಮ್ಮದು ಏನೈತೆ ಕನ್ಸರ್ನು ನಾವು ಇಲ್ಲಿಂದ
ಅದು ಟಿಕೆಟ್ ರೈಸ್ ಮಾಡಿರ್ತೀನಿ, ಆಮೇಲೆ ಅದು ಏನೈತೆ ಟ್ರಿಪ್ ಎಂಡ್ ಐತೆ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ, ಅದಕ್ಕೆ ಏನೈತೆ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಬಟ್ ಇವಾಗ ಇವ್ರಿಗೆ ಫೋನ್ ಮಾಡಿದ್ರೆ ನಮ್ಮದು ಪ್ರಾಬ್ಲಮ್ಮೇ ಸಾಲ್ವ್ ಆಗಿಲ್ಲ ಪೋರ್ಟ್ರಲ್ಲಿ, ಈ ಥರ ಉತ್ತರ ಕೊಟ್ಬಿಟ್ಟು ನಾವು ಕಾಲೇ ಡಿಸ್ಕನೆಕ್ಟ್ ಮಾಡಿಲ್ಲ, ಅವರು ಡ್ರೈವರಿಂದ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು 3 ಸತಿ ಆಮೇಲೆ ಕಾಲೇ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರದ್ದು ಕಮಿಷನ್ ಏನೈತೆ ಆನ್ ಟೈಮ್ ತಗೊಳ್ತಾರೆ, ಡ್ರೈವರ್ದು ಏನೈತೆ ಕಮಿಷನ್ನು, ಡ್ರೈವರ್ಗೆ ಏನು ಪ್ರಾಬ್ಲಮ್ ಐತೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಇವ್ರ ಹತ್ರ ಉತ್ತರನೇ ಇಲ್ಲ. ಬರೀ ಹೈಯರ್ ಟೀಮ್, ಆ ಟೀಮ್, ಈ ಟೀಮ್ ಅಂತ ಹೇಳ್ತಾರೆ ಇವರು. ಅದಕ್ಕೆ ಏನು ಮಾಡಲಿ ಅರ್ಥನೇ ಆಗ್ತಾ ಇಲ್ಲ. ಇದು ಎಷ್ಟಾಗತ್ತೆ ಎಲ್ಲ ಡ್ರೈವರ್ ಜೊತೆ ಶೇರ್ ಮಾಡಿ ಪೋರ್ಟರ್ ಆಫೀಸ್ ಹತ್ರ ಇದು ಹೋಗಬೇಕು. ಡ್ರೈವರ್ಗೆ ಸುಮಾರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ, ಬಟ್ ಇವ್ರದ್ದು ಸರ್ವಿಸ್ ನೋಡಿದ್ರೆ 10 ಔಟ್ ಆಫ್ 0 ಕೊಡ್ತೀನಿ ನಾವು. ಇವ್ರು ಮಾಡೋದು ಸರ್ವಿಸ್ ಅವ್ರಿಗೆ ಅಷ್ಟು ನಮಗೆ ಬೇಜಾರಾಗ್ತಾ ಇದೆ. ಏನು ಮಾಡೋದು ಇವಾಗ? ಪೋರ್ಟ್ರ್ ಬಿಟ್ಟರೆ ಬೇರೆ ಆ್ಯಪಲ್ಲಿ ಈ ಥರ ಆರ್ಡರ್ಸ್ ಇಲ್ಲ, ಈ ಥರ ಬೇರೆ ಆ್ಯಪು ಈ ಥರ ಫೇಮಸ್ ಇಲ್ಲ. ಆ ಒಂದು ಕಾರಣನಾಗೆ ಇದು ಪೋರ್ಟ್ರಲ್ಲಿನ ಡ್ರೈವರು ಬೇಜಾರಾಗಿನೂ ಕೆಲಸ ಮಾಡಲೇಬೇಕು. ಇದು ಈ ಕಾಲಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ, ಇದು ಗುಡ್ಸ್ ಲೈನ್ ಸರ್ವಿಸು ಗೊತ್ತಾಗ್ತಾ ಇಲ್ಲ. ಪೋರ್ಟ್ರಲ್ಲಿ ಕೆಲಸ ಮಾಡಿದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿ. ಇವಾಗ ನೋಡಿ, ನಿಮಗೆ ಪೋರ್ಟ್ರ್ ಸಪೋರ್ಟ್ ಅವ್ರನ್ನೂ ಈ ಸಿಚುವೇಶನಲ್ಲಿ ಹೆಲ್ಪ್ ಮಾಡಲ್ಲ. ಕಸ್ಟಮರು ಅವ್ರಿಗೆ ಎಷ್ಟು ಕಡಿಮೆ ಬರುತ್ತೆ ಅವರು ಅಷ್ಟೇ ಇದು ಮಾಡ್ತಾರೆ. ಇದು ನೀವು ಇಷ್ಟೆಲ್ಲ ಕಷ್ಟ ನೀವು ಅವ್ರಿಗೆ ಹೇಳಿದ್ರು ಅದು ಏನು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರು ಏನು ಹೇಳ್ತಾರೆ ಅದರಲ್ಲಿ ಅಪ್ಡೇಟ್ ಮಾಡ್ಕೊಡಿ ಅಂತ ಹೇಳ್ತಾರೆ ಇದಕ್ಕೆ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ, ಬಾಯ್.